ನಮಸ್ಕಾರ. ಎಲ್ಲರಿಗೂ ಸಾಯಂಕಾಲದ ಶುಭ ವಂದನೆಗಳು. ಆರಾಧ್ಯ ದೈವ ನಿರಾಭಾರ ಚರಮೂರ್ತಿ ಪರಮ ಪೂಜ್ಯ ಬುದ್ಧಿಜೀವರ ಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಿಸಿ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ತಾಲೂಕಾ ಸಮಿತಿ ಅಡಿಯಲ್ಲಿ ಸಾಹಿತ್ಯ ಸಿಂಚನ ವೇದಿಕೆಯ ಪರಿಕಲ್ಪನೆಯನ್ನು ಸೃಷ್ಟಿಸಿದಂತಹ ಸಹೋದರಿ ಶ್ರೀಮತಿ ಗೀತಾ ದಾನಶೆಟ್ಟಿಯವರಲ್ಲಿ, ವಾಣಿಜ್ಯಶಾಸ್ತ್ರ ಶಿಸ್ತೀಯ ಅಧ್ಯಯನ ಕ್ಷೇತ್ರದಲ್ಲಿ ಹಿರಿಯರೂ ಆದಂಥ ಸಹೋದರ ಸಮಾಧಾನರಾದಂತಹ ಈ ವೇದಿಕೆಯ ಮಾರ್ಗದರ್ಶಕರೂ ಆದಂತಹ ನಿವೃತ್ತರಾದರೂ ಸಹಿತ ಉತ್ಸಾಹದ ಚಲುಮೆಯಂತಿರುವ ಪ್ರೊಫೆಸರ್ ಡಾಕ್ಟರ್ RG ಅಳ್ಗಿ ಗುರುಗಳಲ್ಲಿ, ಸಂಯೋಜಕರಾಗಿರುವ ಶ್ರೀ ಕಾಸಿಂ ನವಾಫ್ ಮತ್ತು ಶ್ರೀ ಸುನೀಲ್ ದೇವನಗಾಮೆಯವರಲ್ಲಿ, ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀಮತಿ ಅಂಗಡಿಯವರಲ್ಲಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಈ ಸಂಜೆಯ ಸಮಯದಲ್ಲಿ ಭಾಗಿಯಾದ ಎಲ್ಲ ಆತ್ಮೀಯ ಹಿರಿಯರಲ್ಲಿ, ಮಿತ್ರರಲ್ಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇಲ್ಲಿಯವರೆಗೆ 36 ಉಪನ್ಯಾಸ ಮಾಲಿಕೆಗಳನ್ನು ಯಶಸ್ವಿಯಾಗಿ ನೆರವೇರಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಅಪ್ರತಿಮ ಕೊಡುಗೆ ನೀಡುತ್ತಿರುವ ಈ ವೇದಿಕೆಯ ಎಲ್ಲ ಸಂಘಟಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನದು 37ನೆಯ ಉಪನ್ಯಾಸ. ಬಹುಶಃ ಈ ಸಂಖ್ಯೆ ನನ್ನ ಸೇವಾ ಅವಧಿಗೂ ಥಳಕು ಹಾಕಿದಂತಿದೆ. ಯಾಕಂದರೆ ಕಾಗವಾಡದ ಶ್ರೀ ಮಲ್ಲಿಕಾರ್ಜುನ ಆಶ್ರಮ ಟ್ರಸ್ಟಿನ ಶಿವಾನಂದ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕನಾಗಿ 37 ವರ್ಷಗಳಷ್ಟು ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದು, ಈ ಕ್ಷೇತ್ರದಲ್ಲಿಯೇ ನನ್ನ ಸೇವೆಯನ್ನು ಮೀಸಲಿಟ್ಟಿರುವಂತಹ ಕಾರಣಕ್ಕಾಗಿ ಇಂದು ನಾನು ವ್ಯವಹಾರದಲ್ಲಿ ವಚನಗಳು ಎನ್ನುವ ವಿಷಯ ಕುರಿತು ಅಭಿಪ್ರಾಯವನ್ನು ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ವಿಷಯ ವ್ಯವಹಾರದಲ್ಲಿ ವಚನಗಳು. ಸ್ವಲ್ಪ ಇಲ್ಲಿ ಶಬ್ದದ ಬದಲಾವಣೆಯಾದರೂ ಸಹಿತ ಅಪಾರ್ಥ ಆಗ್ತದೆ. ವ್ಯವಹಾರದ ವಚನಗಳು ಅಲ್ಲ, ವ್ಯವಹಾರದಲ್ಲಿಯೇ ವಚನಗಳು ಅಲ್ಲ, ಇದು ವ್ಯವಹಾರದಲ್ಲಿ ವಚನಗಳು ಅನ್ನುವಂಥ ವಿಷಯ. ನಮಗೆಲ್ಲ ತಿಳಿದಿರುವಂತೆ ವಚನಗಳು ಪ್ರಧಾನವಾಗಿ ಅಧ್ಯಾತ್ಮ ಕೇಂದ್ರಿತ ವಿಷಯ ವಸ್ತುಗಳನ್ನು, ಸಮೀಕರಣಗಳನ್ನು, ಹೋಲಿಕೆಗಳನ್ನು ಮತ್ತು ಸಾಮಾಜಿಕ ಕಳಕಳಿ ಹೊಂದಿದರಲ್ಲಿ ಎರಡು ಮಾತಿಲ್ಲ. ಶರಣರ ವಚನಗಳ ಕುರಿತು ಸಂಶೋಧನಾ ಪ್ರಬಂಧಗಳು ಸಹ ಮಂಡನೆಯಾಗಿ ಹಲವರು PhD ಪದವಿಗಳನ್ನೂ ಸಹಿತ ಪಡೆದಿದ್ದಾರೆ. ಅದು ಸಹಿತ ನಿಜ. ಹಾಗೆಯೇ ವಚನಗಳು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದು ಈಗಾಗಲೇ ಹಲವಾರು ಪಾಶ್ಚಾತ್ಯ ಚಿಂತಕರು ನೈತಿಕ ನೆಲೆಗಟ್ಟು, ಸಾಮಾಜಿಕ ಜೀವನ ಮತ್ತು ಅಧ್ಯಾತ್ಮದ ಪಥಗಳನ್ನು ತೋರುವುದಕ್ಕಿಂತ ಮುಂಚೆಯೇ ನಮ್ಮ ಶರಣ ಸಾಹಿತ್ಯ ಇವೆಲ್ಲವುಗಳನ್ನು ಒಳಗೊಂಡಿದ್ದು ಇದೀಗ ಬೆಳಕಿಗೆ ಬರ್ತಾ ಇದೆ. ಈ ಮೊದಲು ಯಾಕಂದರೆ 12ನೇ ಶತಮಾನದಲ್ಲಿಯೇ ನಮ್ಮ ಶರಣರು ವಚನಗಳನ್ನು ನೀಡಿದ್ದು. ಆದರೆ ಅದರ ನಂತರ ಪಾಶ್ಚಾತ್ಯ ಚಿಂತಕರು ನೀಡಿದಂತಹ ಕೆಲವೊಂದು ವಿಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದವು. ಕಾರಣ ಇಷ್ಟೇ, ನಮ್ಮ ಶರಣರ ವಚನಗಳು ನಮ್ಮ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು ಒಂದು ಹಿನ್ನಡೆ ಅಂಥೇಳಿ ನಾವು
ಕಂಡುಕೊಳ್ಳಬಹುದು. ಯಾಕಂದರೆ ಅವು ಅಂತಾರಾಷ್ಟ್ರೀಯ ಭಾಷೆಗೆ ತರ್ಜುಮೆಯಾಗದೆ, ಅಂತಾರಾಷ್ಟ್ರೀಯ ಭಾಷೆಯಲ್ಲಿ ಅವು ಲಭ್ಯವಾಗದೇ ಇದ್ದದ್ದರಿಂದ ನಮ್ಮ ಈ ಶರಣರ ವಿಚಾರಗಳು, ಕಲ್ಪನೆಗಳು, ಅವರು ತೋರಿದಂತಹ ದಾರಿಗಳು ಇದೀಗ ಮಾತ್ರ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸ್ತಾ ಇದ್ದಾವೆ. ವಚನಗಳನ್ನು 10 ದೃಷ್ಟಿಕೋನಗಳಿಂದ, ವಿವಿಧ ಆಯಾಮಗಳಿಂದ ಸಾಕಷ್ಟು ವಿದ್ವಾಂಸರು ಅಧ್ಯಯನಗೊಳಿಸಿ ಅಪಾರ ಸಾಹಿತ್ಯ ಸಂಪತ್ತನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರೆಲ್ಲರ ಚಿಂತನಾ ಲಹರಿಯಿಂದ ಕೊಂಚ ಭಿನ್ನವಾಗಿ ನಾನು ಶರಣರ ವಚನಗಳು ವ್ಯವಹಾರ ಕ್ಷೇತ್ರಕ್ಕೆ ಹೇಗೆ ಅನ್ವಯಗೊಳ್ಳುತ್ತವೆ, ವ್ಯವಹಾರದಲ್ಲಿ ತೊಡಗಿದ ಸಮೂಹಕ್ಕೆ ನೀಡುವ ತತ್ವಗಳು ಯಾವುವು ಎಂಬುದರ ಕುರಿತು ಅಭಿಪ್ರಾಯಗಳನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಶ್ರೋತೃಗಳು, ವಚನಗಳಲ್ಲಿಯೂ ಸಹಿತ ನಾವು ವ್ಯವಹಾರ ಬುದ್ಧಿಯನ್ನು ತೋರಿಸ್ತಾ ಇದ್ದೇವೆ ಅಂತ ಅನ್ಯಥಾ ಭಾವಿಸಬಾರದು. ಬದಲಾಗಿ ಅವುಗಳ ಅನ್ವಯಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಮಿತ್ರರೇ, ವ್ಯವಹಾರ ಅನ್ನುವಂಥ ಪದ ವ್ಯಾಪ್ತಿಯಲ್ಲಿ ವಿಸ್ತಾರತೆಯನ್ನು ಹೊಂದಿದೆ. ಯಾಕಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಮುಖ್ಯವಾಗಿ 3 ವಿಧವಾಗಿ ನಾವು ವಿಂಗಡಿಸ್ತೇವೆ: ಬಿಸ್ನೆಸ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್. ಅಂದರೆ ವ್ಯವಹಾರ, ವೃತ್ತಿ, ಉದ್ಯೋಗ ಪಡೆಯುವುದು ಅಥವಾ ಹುದ್ದೆಯನ್ನು ಪಡೆಯುವುದು. ಇದರಲ್ಲಿ ಬಿಸ್ನೆಸ್ ಅಥವಾ ವ್ಯವಹಾರ ಏನಂತೀವಿ, ಅದರಲ್ಲಿ ಇಂಡಸ್ಟ್ರಿ ಮತ್ತು ಕಾಮರ್ಸ್. ಇಂಡಸ್ಟ್ರಿ ಉದ್ದಿಮೆ, ಇದು ಉತ್ಪಾದನಾ ಕ್ಷೇತ್ರಕ್ಕೆ ಮೀಸಲಾಗಿದ್ದರೆ ವಾಣಿಜ್ಯ ಇದು ವಿತರಣಾ ಕ್ಷೇತ್ರಕ್ಕೆ ಸೇರಿಕೊಂಡದ್ದು. ಈ ವಾಣಿಜ್ಯದಲ್ಲಿ, ಕಾಮರ್ಸ್ದಲ್ಲಿ ವ್ಯಾಪಾರ ಮತ್ತು ವ್ಯಾಪಾರಕ್ಕೆ ಪೂರಕವಾಗಿ ಸಹಾಯವನ್ನು ನೀಡುವಂತಹ ಸಂಘ ಸಂಸ್ಥೆಗಳು ಸಹಿತ ಸೇರ್ತಾ ಇದ್ದಾವೆ. ಹೀಗಾಗಿ ವ್ಯವಹಾರದ ವ್ಯಾಪ್ತಿ 3 ವಿವಿಧ ತರಹದ ಕ್ಷೇತ್ರಗಳಿಗೆ ಅನ್ವಯಿಸ್ತದೆ. ಒಂದು ಉದ್ದಿಮೆ ಅಥವಾ ಉದ್ದಿಮೆದಾರರಿಗೆ, ಇನ್ನೊಂದು ವ್ಯಾಪಾರ, ಟ್ರೇಡ್ ಅಂತೇವೆ, ವ್ಯಾಪಾರಸ್ಥರಿಗೆ, ಮತ್ತು ಈ ವ್ಯಾಪಾರಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ಸಂಘ ಸಂಸ್ಥೆಗಳು. ಹೀಗಾಗಿ ವಚನಗಳಲ್ಲಿ ಸಾರಿದ ನೀತಿ, ಧೋರಣೆ, ತತ್ವಗಳು ಒಟ್ಟಾರೆ ವ್ಯವಹಾರದಲ್ಲಿ ತೊಡಗಿದಂತಹ ಉದ್ದಿಮೆದಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ವ್ಯಾಪಾರ ಸಮೂಹಕ್ಕೆ ಪೂರಕ ಸೇವೆಗಳನ್ನು ನೀಡುತ್ತಿರುವಂತಹ ಎಲ್ಲ ಸಂಸ್ಥೆಗಳಿಗೆ, ಅಂದರೆ ಬ್ಯಾಂಕು, ವಿಮೆ, ಉಗ್ರಾಣ, ಸಾರಿಗೆ, ಸಂವಹನ ಇತ್ಯಾದಿ ಇವೆಲ್ಲವುಗಳಿಗೆ ಅನ್ವಯಿಸುವಂತಾಗಿದೆ. ಈಗ ಒಂದೊಂದೇ ತತ್ವಗಳನ್ನು ನಾವು ಈ ವಚನದಲ್ಲಿ ನೀಡಿದಂಥ ತತ್ವಗಳನ್ನು ವ್ಯವಹಾರದ ಕ್ಷೇತ್ರಕ್ಕೆ ಹೇಗೆ ಅನ್ವಯಿಸಬಹುದು ಅನ್ನೋದನ್ನು ಇಲ್ಲಿ ಕಂಡುಕೊಳ್ಳೋಣ. ಮೊದಲನೇದಾಗಿ ವ್ಯವಹಾರದಲ್ಲಿ ಅಳವಡಿಸಬೇಕಾದಂತಹ 7 ತತ್ವಗಳು, 7 ಸೂತ್ರಗಳನ್ನು ಒಳಗೊಂಡಂತಹ ಒಂದು ವಚನ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಚನ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡ ಸಂಗಮನ ಒಲಿಸುವ ಪರಿ. ಇಲ್ಲಿ ಮುಖ್ಯವಾಗಿ 7 ತತ್ವಗಳನ್ನು ನಾವು ಕಂಡುಕೊಳ್ಳಬಹುದು. ಒಂದನೇದು ಕಳಬೇಡ, ಕದಿಯುವುದು, ತನ್ನದಲ್ಲದನ್ನು ಹೊಂದುವುದು ಎನ್ನುವಂತಹ ಇದು ಶಬ್ದ ಅರ್ಥ. ಇದು ಮೊದಲು ವಸ್ತುಗಳನ್ನು, ಆಸ್ತಿಗಳನ್ನು ಕಳ್ಳತನ ಮಾಡಬಾರದೆಂದು ಬೋಧಿಸಿದರೆ, ಇಂದು ಅಭೌತಿಕ ಅಥವಾ ಅಗೋಚರ ಆಸ್ತಿಗಳಾದಂತಹ ಮಾಹಿತಿ, ಕಲ್ಪನೆ, ವಿಚಾರ, ಅನ್ವೇಷಣೆ,
ಶೋಧನೆ, ಗ್ರಂಥಸ್ವಾಮ್ಯ, ವ್ಯಾಪಾರಿ ಮುದ್ರೆಗಳು, ವ್ಯಾಪಾರಿ ವಿನ್ಯಾಸ, ಹಕ್ಕುಸ್ವಾಮ್ಯಗಳೆಂದು ಕರೆಯಲ್ಪಡುವಂತಹ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರೀತಾ ಇದ್ದೇವೆ. ಬೌದ್ಧಿಕ ಆಸ್ತಿ ಹಕ್ಕುಗಳು ಇವುಗಳನ್ನು ಕದಿಯುವುದು ಸಹಿತ ಇದೀಗ ಕಾನೂನು ರೀತ್ಯ ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಿ ದಂಡಕ್ಕೆ ಹಾಗೂ ಶಿಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಅದಕ್ಕಾಗಿಯೇ ನಮ್ಮ ದೇಶದಲ್ಲಿ 3 ಪ್ರತ್ಯೇಕ ಕಾನೂನುಗಳು ಜಾರಿಯಾಗಿದೆ. ಒಂದು ಪೇಟೆಂಟ್ಸ್ ಆ್ಯಕ್ಟ್ 1970, ಕಾಪಿರೈಟ್ಸ್ ಆ್ಯಕ್ಟ್ 1957, ಟ್ರೇಡ್ಮಾರ್ಕ್ಸ್ ಆ್ಯಂಡ್ ಡಿಸೈನ್ಸ್ ಆ್ಯಕ್ಟ್ 1999, ಟ್ರೇಡ್ ಸೀಕ್ರೆಟ್ಸ್, ಟ್ರೇಡ್ ಡ್ರೆಸ್ ಮುಂತಾದವುಗಳನ್ನು ಜಾರಿಗೊಳಿಸಿದ್ದು ಈ ತತ್ವದ ವಿಸ್ತಾರತೆಯನ್ನು ಹೆಚ್ಚಿಸಿದೆ. ಕಳಬೇಡ. ಹಾಗೆ ಎರಡನೇದಾಗಿ ಕೊಲಬೇಡ. ತಾತ್ವಿಕವಾಗಿ ಇದು ಹಿಂಸಿಸಬೇಡ ಅನ್ನುವಂಥ ಅರ್ಥ. ಇದು ಮುಂದುವರೆದು ಗ್ರಾಹಕರ ನಿರೀಕ್ಷೆಗಳನ್ನು, ಅಪೇಕ್ಷೆಗಳನ್ನು ಕೊಲ್ಲಬೇಡಿರೆಂದು ಸೂಚಿಸಿದ್ದನ್ನು ನಾವು ಕಂಡುಕೊಳ್ಳಬಹುದು. ಗ್ರಾಹಕರ ಆರೋಗ್ಯಕ್ಕೆ ಹಾನಿಕಾರಕ, ಅಪಾಯಕಾರಕ, ಹುಸಿ ಭರವಸೆಯ ಸರಕುಗಳನ್ನು ಪೂರೈಸುವುದು ಮತ್ತು ಸಮರ್ಪಕ ಸೇವೆಗಳನ್ನು ನೀಡದಿರುವುದು ಕೂಡ ಅಪರಾಧವೆನಿಸಿದೆ. ಅದಕ್ಕಾಗಿಯೇ ಗ್ರಾಹಕರನ್ನು ರಕ್ಷಿಸಲು ನಮ್ಮ ದೇಶದಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಜಾರಿಗೊಳಿಸಿದ್ದು ಈ ತತ್ವವನ್ನು ಆಧರಿಸಿದ್ದೆಂದು ನಾವು ಭಾವಿಸಬಹುದು. ಮೂರನೆಯದಾಗಿ ಹುಸಿಯ ನುಡಿಯಲು ಬೇಡ. ಸುಳ್ಳು ಹೇಳುವುದು. ನೈತಿಕವಾಗಿ ಸುಳ್ಳು ಹೇಳುವುದು ಅಪರಾಧ, ಅಪಾಯಕಾರಿ. ವ್ಯವಹಾರಸ್ಥರು ಹುಸಿ ನುಡಿಗಳಿಂದ ಗ್ರಾಹಕರನ್ನು ಗೆಲ್ಲಲಾಗದು. ಒಂದು ಬಾರಿ ಗ್ರಾಹಕರನ್ನು ಮೋಸ ಮಾಡಿದ್ದು ಅವರ ಅರಿವಿಗೆ ಬಂದದ್ದೇ ಆದರೆ ಮತ್ತೆ ಅವರ ವಿಶ್ವಾಸ ಗಳಿಸುವುದು ಅಸಾಧ್ಯ. ವ್ಯವಹಾರಸ್ಥರು ತಮ್ಮ ಸರಕು ಸೇವೆಗಳ ಬಗ್ಗೆ ಹುಸಿ ನುಡಿಯುವುದು ಅನಪೇಕ್ಷಣೀಯ. ಇಲ್ಲಿ ನಂಬಿಕೆ ಎನ್ನುವುದು ಬಹಳ ಮುಖ್ಯ. ಟ್ರಸ್ಟ್, ಅದನ್ನು ನಾವು ವ್ಯಾಪಾರಸ್ಥರು ಅತ್ಯಂತ ಕಾಳಜಿಯಿಂದ ಗಳಿಸಬೇಕಾಗ್ತದೆ. ಇಲ್ಲಿ ಒಂದು ಸಮರ್ಪಕವಾದಂಥ ವಚನವನ್ನು ನಾವು ಕಂಡುಕೊಳ್ಳಬಹುದು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಹುಸಿಯ ನುಡಿಯಲು ಬೇಡ ಅನ್ನುವಂಥ ತತ್ವದಲ್ಲಿ ಅಳವಡಿಕೆಯಾಗಿತ್ತು. ಮುನಿಯ ಬೇಡ. ವ್ಯವಹಾರಸ್ಥರು ತಮ್ಮ ಸಹ ವ್ಯವಹಾರಸ್ಥರೊಂದಿಗೆ, ಸಹವರ್ತಿಗಳೊಂದಿಗೆ, ಗ್ರಾಹಕರೊಂದಿಗೆ, ಸಾರ್ವಜನಿಕರೊಂದಿಗೆ ಮುನಿಸಿಕೊಂಡರೆ ಸಂಬಂಧಗಳನ್ನು ಮುಂದುವರಿಸುವುದು ಸಾಧ್ಯವೇ ಇಲ್ಲ. ವ್ಯವಹಾರದಲ್ಲಿ ಗ್ರಾಹಕರೆಂದರೆ ದೇವರು. ಆದ್ದರಿಂದ ವ್ಯವಹಾರಸ್ಥರು ನೆನಪಿಡಬೇಕಾದಂಥ ಒಂದು ವಚನ ಇಲ್ಲಿ ಯಾವುದು ಅಂತಂದರೆ, ಇವನಾರವ ಇವನಾರವ ನವಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಲ್ಲಿ ಯಾವುದೇ ವ್ಯವಹಾರಸ್ಥರು ಗ್ರಾಹಕರಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡುವುದಾಗಲಿ, ಜಾತಿ ಮತ ಪಂಥಗಳ ಭೇದವನ್ನು ಎನಿಸಿದರೆ ವ್ಯವಹಾರ ನಡೆಯುವುದು ಅಸಾಧ್ಯದ ಮಾತು. ಹೀಗಾಗಿ ಈ ಮುನಿಯ ಬೇಡ ಅನ್ನುವಂಥ ತತ್ವವನ್ನು ವ್ಯವಹಾರಸ್ಥರು ಅಳವಡಿಸಿಕೊಳ್ಳಬೇಕಾಗ್ತದೆ. ಹಾಗೆಯೇ ಅನ್ಯರಿಗೆ ಅಸಹ್ಯ ಪಡಬೇಡ. ವ್ಯವಹಾರಸ್ಥರ ಮಧ್ಯೆ ವಚನ ಭ್ರಷ್ಟರಾಗುವುದು, ಸ್ಥಾನಮಾನ ಕಳೆದುಕೊಳ್ಳುವುದು, ಅಪಕೀರ್ತಿಗೆ ಒಳಗಾಗುವುದು ಇತ್ಯಾದಿಗಳಂತಹ ವರ್ತನೆಗಳು ಯಾವ ಕಾಲಕ್ಕೂ ಸಲ್ಲದಂಥವು. ವ್ಯವಹಾರಸ್ಥರಲ್ಲಿ ಯಾವಾಗಲೂ ನಡೆ ನುಡಿ ಒಂದಾಗಿರಬೇಕು. ಸದ್ಯ ಜಗತ್ತಿನಾದ್ಯಂತ ಕಾಮರ್ಸ್ ಅಂದರೆ ವಿದ್ಯುನ್ಮಾನ ವಾಣಿಜ್ಯ ಪದ್ಧತಿ, ವ್ಯವಹಾರ ಪದ್ಧತಿ ಪ್ರಚಲಿತ ಇದೆ. ಇವೆಲ್ಲದಕ್ಕೂ ಮುಖ್ಯ ತಳಹದಿ ಯಾವುದು ಅಂತಂದರೆ ನಡೆ ಮತ್ತು ನುಡಿ. ಇಲ್ಲಿ ಎಲ್ಲ ವ್ಯವಹಾರಸ್ಥರು
ತಮ್ಮ ಗ್ರಾಹಕರಿಗೆ ಯಾವ ರೀತಿಯಾದಂಥ ಸರಕುಗಳನ್ನು ಪೂರೈಸುತ್ತೇವೆ ಅನ್ನುವಂಥ ಭರವಸೆಯನ್ನು ನೀಡಿರ್ತಾರೆ, ಅದೇ ಸರಕುಗಳನ್ನು ಪೂರೈಸಿ ಅವರ ನಂಬಿಕೆಗಳನ್ನು ಗಳಿಸಬೇಕಾಗಿರ್ತದೆ. ಹಾಗೆ ಇಲ್ಲಿ ಪ್ರಸ್ತುತವಾದಂತಹ ಒಂದು ವಚನ ಯಾವುದಂತಂದರೆ, ಮಾತಿಂಗೆ ಮಾತುಗಳು ಓತು ಸಾಚಿರ ಉಂಟು, ಮಾತಾಡಿದಂತೆ ನಡೆದಾತ ಜಗವನ್ನು ಕೂತಲ್ಲೇ ಆಳುವ ಸರ್ವಜ್ಞ. ಯಾರು ಮಾತುಗಳನ್ನು ಚೆನ್ನಾಗಿ ಬಳಸಬಲ್ಲವರಾಗಿರ್ತಾರೆ ಅವರು ವ್ಯವಹಾರದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ. ಹಾಗೆಯೇ ಆಡಿ ಮಾಡದವನು ಅಧಮನು, ಆಡಿ ಮಾಡುವವನು ಮಧ್ಯಮನು, ಆಡದೆ ಮಾಡುವವನು ರೂಢಿಗಳಿಗೆ ಉತ್ತಮನು. ಹೀಗಾಗಿ ವ್ಯಾಪಾರಸ್ಥರಾಗಲಿ ಉದ್ಯಮಿದಾರರಾಗಲಿ ತಮ್ಮ ನಡೆಗಳನ್ನು, ತಮ್ಮ ನುಡಿಗಳನ್ನು ಎರಡೂ ಒಂದೇ ರೀತಿಯಾಗಿ ಅಳವಡಿಸಿಕೊಂಡು ಗ್ರಾಹಕರನ್ನು ಸಂತೃಪ್ತಪಡಿಸಬೇಕಾಗುವಂಥ ಅವಶ್ಯಕತೆ ಇದೆ. ಹಾಗೆಯೇ ಮುಂದುವರಿದು, ತನ್ನ ಬಣ್ಣಿಸಬೇಡ. ವ್ಯವಹಾರಸ್ಥರು ವಿನಾಕಾರಣ ತಮ್ಮ ಸರಕು ಸೇವೆಗಳಲ್ಲಿ ಇರದ ಯಾವುದನ್ನೂ ಗ್ರಾಹಕರಿಗೆ ವರ್ಣರಂಜಿತವಾಗಿ ವಿವರಿಸಬಾರದು. ಹಾಗೆ ವಿವರಿಸುವುದು ತಪ್ಪು. ಇದನ್ನು ಬಹುತೇಕ ಕಂಪನಿಗಳು ತಮ್ಮ ಜಾಹೀರಾತುಗಳನ್ನು ನೀಡುವಾಗ ಪಾಲಿಸುವುದನ್ನು ನಾವು ಕಾಣಬಹುದು. ಸದ್ಯ ಯಾವುದೇ ಕಂಪನಿಯು ತನ್ನ ಸರಕಿನ ಜಾಹೀರಾತನ್ನು ನೀಡುವಾಗ 100% ಪರಿಣಾಮ ಅಥವಾ ಪರಿಹಾರ ನೀಡುತ್ತದೆ ಅನ್ನುವಂತಹ ಭರವಸೆಯನ್ನು ಯಾರೂ ಹೇಳಲಾರರು. ಯಾಕೆಂದರೆ ಉದಾಹರಣೆಗೆ ಟಿ ವಿನಲ್ಲಿ ಬರುವಂತಹ ಕ್ಲೋಸಪ್ ಜಾಹೀರಾತನ್ನು ನೋಡಿದಾಗ ಅವರು 99% ಕೀಟಾಣುಗಳನ್ನು ಅದು ನಾಶ ಮಾಡ್ತದೆ ಅನ್ನುವಂಥ ವಿಷಯ ಹೇಳ್ತಾರೆ. ಅಂದರೆ 100% ಅನ್ನುವಂಥ ಭರವಸೆಯನ್ನು ನೀಡೋದಿಲ್ಲ. ಹಾಗೆ ಲೈಫ್ ಬಾಯ್ ಅದರ ಒಂದು ಜಾಹೀರಾತನ್ನು ನೋಡಿದರೆ 99.99% ಪರಿಣಾಮಕಾರಿಯಾಗಿದೆ ಅನ್ನುವಂಥ ಶಬ್ದವನ್ನು ಅವರು ಬಳಸ್ತಾರೆ. ಅದರ ಬದಲಾಗಿ ಅವರು 100% ಅನ್ನೋದಿಲ್ಲ. ಹಾಗೆಯೇ ಮೊನ್ನೆ ಬಂದಂಥ ಒಂದು ವರದಿಯ ಪ್ರಕಾರ ಕೋವಿಶೀಲ್ಡ್ ಕೂಡ 96% ಪರಿಣಾಮಕಾರಿ ಎಂದು ಹೇಳಿಕೊಳ್ತಾರೆ. ಹೀಗಾಗಿ ವ್ಯವಹಾರಸ್ಥರು ತಮ್ಮ ಸರಕುಗಳಲ್ಲಿ ಇರುವಂತಹ ಏನು ಅದರಲ್ಲಿ ಇರುವಂಥ ಕಂಟೆಂಟ್ ಅದೇ ಅದನ್ನು ಯಥಾವತ್ತಾಗಿ ಅನವಶ್ಯಕವಾಗಿ ಅದನ್ನು ವಿವರಣೆಗೊಳಿಸಿ ಗ್ರಾಹಕರನ್ನು ಗಳಿಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಹುಸಿ ಭರವಸೆಗಳನ್ನು ನೀಡುವುದು ತಪ್ಪು ಅನ್ನುವಂತಹ ತತ್ವ ಇದರಲ್ಲಿ ಇದೆ. ಹಾಗೆ ಇದರ ಹಳಿಯಲು ಬೇಡ. ತಮ್ಮ ಮಳಿಗೆಗಳಿಗೆ ಭೇಟಿ ಇತ್ತ ಗ್ರಾಹಕರೊಂದಿಗೆ ವ್ಯವಹಾರಸ್ಥರು ಸಜ್ಜನರಂತೆ ವರ್ತಿಸಬೇಕು. ತಮ್ಮ ಅಂಗಡಿಗಳಿಗೆ, ತಮ್ಮ ವ್ಯವಹಾರ ಸ್ಥಳಗಳಿಗೆ ಬರುವಂಥ ಗ್ರಾಹಕರು ಅವರನ್ನು ತೆಗಳುವುದಾಗಲಿ ಜರಿಯುವುದಾಗಲಿ ನಿಂದಿಸುವುದು ಮಾಡಿದರೆ ಗ್ರಾಹಕರನ್ನು ಕಳೆದುಕೊಳ್ಳಬೇಕಾಗ್ತದೆ. ಗ್ರಾಹಕರನ್ನು ಕಳೆದುಕೊಳ್ಳುವುದು ಅಂತಂದರೆ ವ್ಯವಹಾರದ ವಿನಾಶದ ಕಡೆಗೆ ನಾವು ಸಾಗ್ತಾ ಇದ್ದೇವೆ ಅನ್ನುವಂಥ ಮಾತು. ಹಾಗಾಗಿ ಅದು ನಷ್ಟಕ್ಕೆ ದಾರಿಯನ್ನು ಮಾಡಿಕೊಟ್ಟಂತಾಗ್ತದೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಒಂದು ಹೇಳಿಕೆ ಭಾಳಷ್ಟು ಪ್ರಸ್ತುತ ಅನ್ನಿಸ್ತದೆ. ಎ ಕಸ್ಟಮರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟರ್ ಆನ್ ಅವರ್ ಪ್ರಿಮೈಸಸ್. ನಮ್ಮ ಗ್ರಾಹಕರನ್ನು ನಾವು ಯಾವುದೇ ಕಾಲಕ್ಕೆ ಕಡೆಗಣಿಸುವುದಲ್ಲ. ಹಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಅಸ್, ವಿ ಆರ್ ಡಿಪೆಂಡೆಂಟ್ ಆನ್ ಹಿಮ್. He is not an interruption of our work. He is the purpose of it. He is not an outsider for our business.
he is part of it. We are not doing him a favor by serving him. ವ್ಯವಹಾರಸ್ಥರು ಏನು ತಿಳ್ಕೊಳ್ಬೇಕು ಅಂತಂದರೆ, ಗ್ರಾಹಕರಿಗೆ ವಸ್ತುಗಳನ್ನು ನಾವು ಮಾರಾಟ ಮಾಡುವುದರಿಂದ ನಾವು ಅವರಿಗೆ ಉಪಕಾರ ಮಾಡ್ತಾ ಇದ್ದೇವೆ ಅನ್ನೋಂಥ ಭಾವನೆ ಅಲ್ಲ. We are not doing him a favor by serving him. He is doing us a favor by giving us the opportunity to do so. ಗ್ರಾಹಕರನ್ನು ಈ ದೃಷ್ಟಿಯಿಂದ ನಾವು ನೋಡಿದಾಗ ನಾವು ಅವರನ್ನು ಬಹಳಷ್ಟು ಕಾಲ ಉಳಿಸಿಕೊಂಡು ಗಳಿಸಿಕೊಂಡು ಹೋಗೋದು ಸಾಧ್ಯವಿದೆ. ಇಲ್ಲಿ ನಾವು ಕಂಡುಕೊಳ್ಬಹುದಾದಂಥ ಒಂದು ಸಮರ್ಪಕವಾದಂಥ ವಚನ ಅಂತಂದರೆ, ಗ್ರಾಹಕರೊಂದಿಗೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಗಮವೆರಡುಂಟು, ಒಂದು ಬಿಡು ಒಂದು ಹಿಡಿ, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ಶರಣರು. ಅಂದರೆ ಅವರು ಹೇಳಿದ್ದು, ಕೂಡಲ ಸಂಗಮ ಶರಣರನ್ನು ನಾವು ಆರಾಧಿಸಿದರೆ ಜೀವನ ಪಾವನ. ಇಲ್ಲಿ ಇದನ್ನು ಸ್ವಲ್ಪ ನಾವು ಬದಲಾವಣೆ ಮಾಡಿ ವ್ಯವಹಾರದಲ್ಲಿ ನಾವು ಗ್ರಾಹಕರನ್ನು ಪೂಜಿಸಿದ್ದಾದರೆ, ಅವರನ್ನು ಆರಾಧಿಸಿದ್ದಾದರೆ, ಅವರನ್ನು ಓಲೈಸಿಕೊಂಡಿದ್ದೇ ಆದರೆ ವ್ಯವಹಾರದಲ್ಲಿ ನಾವು ಯಶಸ್ವಿಯಾಗಲಿಕ್ಕೆ ಯಾವುದೇ ರೀತಿಯಿಂದ ಅಡೆತಡೆ ಆಗಲಾರದು ಅನ್ನುವಂಥ ಒಂದು ಭಾವ. ಹೀಗೆ ಈ 7 ಸಪ್ತ ಸೂತ್ರಗಳನ್ನು ಈ ವಚನದಲ್ಲಿ ನೀಡಿದ್ದು, ಅದು ನಮ್ಮ ವ್ಯವಹಾರಸ್ಥರಿಗೆ, ಉದ್ಯಮಿದಾರರಿಗೆ ಭಾಳಷ್ಟು ಅನ್ವಯ ಆಗುವಂಥವು. ಇನ್ನೊಂದು ಹೆಜ್ಜೆ, ವ್ಯವಹಾರ ಯಶಸ್ವಿ ಆಗಬೇಕಾದರೆ ಎಲ್ಲರಿಗೂ ತಿಳಿದಂಥ ವಿಷಯ ಪರಿಣಾಮಕಾರಿ ಸಂವಹನ, ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ನಾವು ಕರಿತೇವೆ. ಯಾವುದೇ ಪ್ರಕಾರದ, ಯಾವುದೇ ಗಾತ್ರದ ವ್ಯವಹಾರ ಸಂಸ್ಥೆ ಇರಲಿ, ಇದೇ ಅಂತಲ್ಲ, ಯಾವುದೇ ಪ್ರಕಾರದ ವ್ಯವಹಾರ ಇರಬಹುದು. ಚಿಕ್ಕ ಗಾತ್ರದ್ದಿರಬಹುದು, ಮಧ್ಯಮ ಗಾತ್ರದ್ದು, ಅಥವಾ ದೊಡ್ಡ ಗಾತ್ರದ ವ್ಯವಹಾರ ಇರಬಹುದು. ಅವರೆಲ್ಲರೂ ಪರಿಣಾಮಕಾರಿ ಸಂವಹನದೆಡೆಗೆ ಆಸ್ಥೆ ವಹಿಸಲೇಬೇಕು. ಈ ಸಂವಹನ ಎಷ್ಟು ಪರಿಣಾಮಕಾರಿಯಾಗಿರ್ತದೆ ಅಷ್ಟು ನಾವು ವ್ಯವಹಾರದಲ್ಲಿ ಯಶಸ್ವಿಯನ್ನು ಗಳಿಸಲು ಸಾಧ್ಯ ಇದೆ. ಇದು ಯಶಸ್ವಿ ವ್ಯವಸ್ಥಾಪನೆಗೆ ಮತ್ತು ನಿರ್ವಹಣೆಗೆ ಅತ್ಯಂತ ಅವಶ್ಯಕವಾದಂಥ ಅಂಶವಾಗಿದೆ. ಇದನ್ನು ಹಲವಾರು ವಚನಗಳಲ್ಲಿ ನಿರೂಪಿಸಿದ್ದು ಕಂಡು ಬರ್ತಾ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ. ವ್ಯವಹಾರದಲ್ಲಿ ಮಾತು ಹೇಗಿರಬೇಕು? ಮಾತೇ ಸಂಪತ್ತು. ಮಾತಿನಿಂದಲೇ ನಾವು ಏನನ್ನಾದರೂ ಸಾಧಿಸಬಹುದು, ಏನನ್ನಾದರೂ ಗೆಲ್ಲಬಹುದು. ಗ್ರಾಹಕರನ್ನು ನಮ್ಮೆಡೆಗೆ ಒಲಿಸಿಕೊಳ್ಳಲಿಕ್ಕೆ ಈ ಮಾತು ಸಕ್ಕರೆಯಂತಿರಬೇಕು, ಮಾತು ಹೆಜ್ಜೇನಿನಂತೆ ಇರಬೇಕು. ಹಾಗೆಯೇ ಇನ್ನೂ ಒಂದು ಸಮರ್ಪಕವಾದಂಥ ಇಲ್ಲಿ ವಚನ ವ್ಯವಹಾರಸ್ಥರಿಗೆ, ಈ ಸಂವಹನ ವ್ಯವಸ್ಥೆಗೆ ಹೊಂದುವಂಥದ್ದು ಯಾವುದಂತಂದರೆ, ಮಾತಿನಿಂದಲೇ ನಡೆ ನುಡಿಯು, ಮಾತಿನಿಂದಲೇ ಹಗೆ ಕೊಲೆಯು, ಮಾತಿನಿಂದಲೇ ಸರ್ವ ಸಂಪದವು. ಈ ಮಾತು ಅನ್ನೋದು ಏನದಲ್ಲ, ಅದು ಬಹಳ ಮಹತ್ವದ್ದು. ಮಾತನಾಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮೈ ತುಂಬ ಕಣ್ಣಾಗಿಸಿಕೊಂಡು ಮಾತನಾಡಬೇಕಾಗ್ತದೆ. ವಿದ್ಯೆಗೆ ತಕ್ಕ ವಿನಯ, ಸಮಾಧಾನದಿಂದ ಕೇಳುವಂಥ ವ್ಯವಧಾನ, ಇವೆಲ್ಲವುಗಳನ್ನು ವ್ಯವಹಾರಸ್ಥರು ಅಳವಡಿಸಿಕೊಳ್ಳಬೇಕು. ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ. ಇನ್ನೂ ಒಂದು ವಚನ ಇಲ್ಲಿ ತುಂಬ ಸಮರ್ಪಕವಾದದ್ದು ಅಂತಂದರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದವೆಂದು ಕಳಾತೀತಗೋಶ್ವರ, ಶರಣರು ನುಡಿದು ಸೂತಕಿಗಳಲ್ಲ. ಇವೆಲ್ಲವುಗಳನ್ನು ನಾವು ಅವಲೋಕಿಸಿದಾಗ
ವ್ಯವಹಾರದಲ್ಲಿ ಸಂವಹನ ಅಂದರೆ ಮಾತುಕತೆ, ನಮ್ಮ ಗ್ರಾಹಕರೊಂದಿಗಾಗಲಿ ಸಹ ವ್ಯವಹಾರಸ್ಥರೊಂದಿಗಾಗಲಿ ನಾವು ಯಾವ ರೀತಿಯಾದಂತಹ ಸಂಪರ್ಕ ವ್ಯವಸ್ಥೆಯನ್ನು, ಸಂವಹನ ವ್ಯವಸ್ಥೆಯನ್ನು ಹೊಂದಿರಬೇಕು ಅನ್ನೋದನ್ನು ಇಲ್ಲಿ ಕಂಡುಕೊಳ್ಬೋದು. ಹಾಗೆ ಮಾತು ಬಲ್ಲವ ಮಾಣಿಕ್ಯ ತಂದ. ಯಾರು ಈಗ ಬಹಳಷ್ಟು ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ನೋಡ್ತೇವೆ, ಬರೀ ಮಾತಿನಿಂದಲೇ ಟಿ ವಿ ಈ ಆ್ಯಂಕರ್ಸ್ ಏನಂತೀವಿ, ಅವರಲ್ಲಿ ಯಾವ ಆಸ್ತಿ ಇದೆ? ಅವರು ತುಂಬ ಚೆನ್ನಾಗಿ ಮಾತನಾಡುತ್ತಾರೆ ಅನ್ನುವಂಥ ಒಂದೇ ಒಂದು ಆಸ್ತಿ. ಅದರಿಂದ ಅವರು ಖ್ಯಾತಿಯನ್ನು ಪಡೆದದ್ದನ್ನು ನಾವು ನೋಡಬಹುದಾಗಿದೆ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬರದವನು ಜಗಳ ತಂದ. ಇವೆಲ್ಲವುಗಳನ್ನು ಹೇಗೆ ನಾವು ಅಳವಡಿಸಿಕೊಳ್ಳಬೇಕು? ನಕ್ಕು ನಗಿಸುವ ನುಡಿ ಲೇಸು, ಬೆಕ್ಕು ಮನೆಗೆ ಲೇಸು, ಮುಕ್ಕು ಕಲ್ಲಿಗೆ ಲೇಸು, ನಕ್ಕು ನಗಿಸುವ ನುಡಿ ಲೇಸು, ಊರಿಗೆ ಒಕ್ಕಲಿಗ ಲೇಸು ಸರ್ವಜ್ಞ. ನಕ್ಕು ನಗಿಸುವಂಥ ನುಡಿ ಲೇಸು. ಅಂತಹ ನುಡಿಯನ್ನು ನಾವು ಬಳಸಿದ್ದೇ ಆದರೆ, ಅಂಥ ನುಡಿಗಳನ್ನು ನಾವು ಅಳವಡಿಸಿದ್ದೇ ಆದರೆ ವ್ಯವಹಾರಸ್ಥರಾಗಲಿ ವ್ಯವಹಾರದಲ್ಲಿ ನಾವು ಯಶಸ್ವಿ ಆಗಲಿಕ್ಕೆ ಯಾವ ಸಂಶಯವೂ ಇಲ್ಲ. ಇನ್ನೊಂದು ಮಹತ್ವದ ತತ್ವ ಏನು ಅಂತಂದರೆ ಪರಿಣಿತತೆ, ವಿಶಿಷ್ಟತೆ, ಸ್ಪೆಷಲೈಜೇಷನ್ ಅಂತ ನಾವು ಕರಿತಾ ಇದ್ದೀವಿ. ಯಾರು ಯಾವ ಕ್ಷೇತ್ರದಲ್ಲಿ ಪರಿಣಿತಿ, ದಕ್ಷತೆ, ಆಳವಾದಂಥ ಜ್ಞಾನವನ್ನು ಹೊಂದಿರುವರೋ ಅದೇ ವ್ಯವಹಾರದಲ್ಲಿ ಯಶಸ್ಸು ಗಳಿಸೋದು ಸಾಧ್ಯ. ಇದನ್ನು ನಿರೂಪಿಸುವಂತಹ ಒಂದು ವಚನ. ಈ ವಚನವನ್ನು ನಾವು ನೋಡಿದಾಗ ಇಲ್ಲಿ ಜಾತಿಯ ಬಗ್ಗೆ ಹೇಳಿದ್ದಲ್ಲ, ವಿನಃ ಅವರು ಆಯಾ ಕ್ಷೇತ್ರದ ಬಗ್ಗೆ ಪೂರ್ಣ ಜ್ಞಾನ ಪಡೆದವರಾಗಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಎಳ್ಳು ಗಾನಿಗ ಬಲ್ಲ, ಸುಳ್ಳು ಸಿಂಪಿಗ ಬಲ್ಲ, ಕಳ್ಳರನ್ನು ಬಲ್ಲ ತಳವಾರ, ಬನೆಜಿಗನು ಎಲ್ಲವನು ಬಲ್ಲ ಸರ್ವಜ್ಞ. ಇಲ್ಲಿ ಇದೀಗ ಹೇಳಿದ ಯಾವುದು ಜಾತಿಯ ಕುರಿತು ಹೇಳಿದ್ದಲ್ಲ, ಯಾರು ಯಾವ ಕ್ಷೇತ್ರದ ಬಗ್ಗೆ ಪರಿಪೂರ್ಣವಾದಂಥ ಜ್ಞಾನವನ್ನು ಹೊಂದಿರುತ್ತಾರೆ ಅವರು ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಉಪದೇಶ. ಯಶಸ್ವಿ ವ್ಯವಹಾರಸ್ಥರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದವರೇ ಆಗಿದ್ದಾರೆ. ಇದನ್ನು ನಾವು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಥವಾ ವೈಜ್ಞಾನಿಕ ನಿರ್ವಹಣಾ ಶಾಸ್ತ್ರದಲ್ಲಿ ಬರುವಂತಹ FW ಟೇಲರ್ ಮತ್ತು ಹೆನ್ರಿ ಫಯೋಲ್ ಅವರು ತಮ್ಮ ತತ್ವಗಳಲ್ಲಿ ಇದನ್ನು ಅಳವಡಿಸಿದ್ದಾರೆ. ಅವರು ಅಳವಡಿಸಿದಂತಹ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಅವು ಭಾಳಷ್ಟು ಜಗತ್ತಿನಾದ್ಯಂತ ಖ್ಯಾತಿಯನ್ನು ಗಳಿಸಿದ್ದಾವೆ. ಆದರೆ ಅವರು ಅಳವಡಿಸಿದಂತಹ ಈ ತತ್ವ, ಪರಿಣಿತಿಯ ತತ್ವ, ನಮ್ಮ ಶರಣರು ನಿಜವಾಗಿಯೂ 12ನೇ ಶತಮಾನದಲ್ಲಿಯೇ ಕೊಟ್ಟದ್ದು. ಅದನ್ನು ಅವರು ಮಾರ್ಪಡಿಸಿ ಸ್ಪೆಷಲೈಜೇಷನ್ ಅಥವಾ ಡಿವಿಷನ್ ಆಫ್ ಲೇಬರ್ ಅನ್ನುವಂತಹ ಒಂದು ತತ್ವದ ಮೂಲಕ ಅವರು ಖ್ಯಾತಿಯನ್ನು ಗಳಿಸಿದ್ದು ಒಂದು ವಿಪರ್ಯಾಸ. ಇನ್ನೊಂದು ಸಾಮಾಜಿಕ ಹೊಣೆಗಾರಿಕೆ, ಭಾಳ ಪ್ರಚಲಿತವಾದಂಥ ಒಂದು ತತ್ವ ಇದು. ಇದನ್ನು ಸದ್ಯ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಂದು ಇತ್ತೀಚಿನ ಹೊಸದಾಗಿ ಜಾರಿಗೆ ತಂದಂತಹ ಕಂಪನೀಸ್ ಆ್ಯಕ್ಟ್ 2013, ಕಂಪನಿಗಳ ಕಾನೂನು 2013ರಲ್ಲಿ ಇದನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕೆಲವೊಂದು ಷರತ್ತಿಗೆ ಒಳಪಟ್ಟು ಕಂಪನಿಗಳು ತಮ್ಮ ಲಾಭದ 2% ಸಮಾಜದ ಋಣ ತೀರಿಸಲು ವಿನಿಯೋಗಿಸಬೇಕು ಅನ್ನುವಂಥ ಕಡ್ಡಾಯದ ನಿಯಮವನ್ನು ಮಾಡಲಾಗಿದೆ. ಮಿತ್ರರೇ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕಡ್ಡಾಯ ಮಾಡುವುದಕ್ಕಿಂತ ಮೊದಲೇ ನಮ್ಮ ಶರಣರು ಈ ತತ್ವವನ್ನು
ಹೇಳಿದ್ದಾಗಿದೆ. ಯಾಕಂದರೆ ಯಾವುದೇ ವ್ಯವಹಾರ ಸಂಸ್ಥೆಯು ಸಮಾಜದ ಸಹಕಾರ ತ್ಯಾಗದಿಂದಲೇ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಸ್ಥಾಪಿತಗೊಂಡಿರುತ್ತದೆ. ಒಂದು ವ್ಯಾಪಾರ ಸಂಸ್ಥೆ, ಒಂದು ಕಂಪನಿ ಅದು ಯಶಸ್ವಿಯಾಗಿ ಮಾರುಕಟ್ಟೆಯಲ್ಲಿ ಸ್ಥಾಪನೆ ಆಗಿದೆ ಅಂತ ಇದರ ಅರ್ಥ ಏನು ಅಂದರೆ ಸಮಾಜದ ಜನ ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಆ ವ್ಯವಹಾರದಿಂದ ಅಥವಾ ಆ ಕಂಪನಿಯಿಂದ ಆಗುವಂಥ ಕಷ್ಟವನ್ನು ಅವರು ಸಹಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ವ್ಯವಹಾರಸ್ಥರು ತಮ್ಮ ಸಾಮಾಜಿಕ ಕೆಲವೊಂದು ಕಾರ್ಯಗಳ ಮೂಲಕ, ಕೆಲವೊಂದು ವಿಧಾಯಕ ಕಾರ್ಯಗಳ ಮೂಲಕ ದಾನ ನೀಡುವುದಾಗಲಿ, ದತ್ತಿ ಅಥವಾ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ನಿರ್ವಹಿಸುವುದು, ಶಿಕ್ಷಣ ಸಂಸ್ಥೆ ಪ್ರಾರಂಭಿಸುವುದು, ಆಸ್ಪತ್ರೆಗಳನ್ನು ಪ್ರಾರಂಭಿಸುವುದು, ರಸ್ತೆಗಳನ್ನು ನಿರ್ಮಿಸುವುದು, ಇಂಥವುಗಳಿಗೆ ತಮ್ಮ ಲಾಭದಲ್ಲಿಯ 2% ಗಳಿಸಬೇಕು, ವ್ಯಯಿಸಬೇಕು ಅನ್ನುವಂಥ ಮಾತನ್ನು ಈಗ ನಾವು ಕಡ್ಡಾಯ ಮಾಡಿದ್ದೇವೆ. ಆದರೆ ಶರಣರು ಅದನ್ನು ತಮ್ಮ ವಚನಗಳಲ್ಲಿ ಶತಮಾನಗಳ ಹಿಂದೆ ಹೇಳಿದ್ದಾರೆ. ಈ ಕಾನೂನು ಬರುವುದಕ್ಕಿಂತ ಮುಂಚೆನೇ ನೋಡಿ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಕಂಪನಿಗಳು ಸಾಕಷ್ಟು ಲಾಭಗಳನ್ನು ಗಳಿಸ್ತಾ ಇದ್ದಾವೆ. ಆ ಸಮಯದಲ್ಲಿ ತಮ್ಮ ಸಮಾಜಕ್ಕೆ ಪ್ರತಿಯಾಗಿ ಏನನ್ನಾದರೂ ಕೊಡಬೇಕು ಅನ್ನುವಂಥ ಒಂದು ಕಳಕಳಿ, ಒಂದು ಕಾಳಜಿಯಿಂದ ಆ ಲಾಭದಲ್ಲಿಯ ಕೆಲವೊಂದಿಷ್ಟು ಅಂಶವನ್ನು ಅವರು ವ್ಯಯಿಸಬೇಕಾಗ್ತದೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ನೆರೆಮನೆಯ ಹಕ್ಕು ಸರ್ವಜ್ಞ. ಈ ಕಾನೂನು ಬರುವುದಕ್ಕಿಂತ ಮುಂಚೆನೇ ನಮ್ಮ ದೇಶದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಯ ಸಂಸ್ಥಾಪಕರು ಅಥವಾ ಮಾಲೀಕರು ಏನಂತೇವೆ, ಅವರು ಸ್ವತಃ ತಮ್ಮ ಒಂದು ಸ್ವ ಇಚ್ಛೆಯಿಂದ ಸಮಾಜಕ್ಕಾಗಿ, ಸಮಾಜದ ಜನತೆಗಾಗಿ ವ್ಯಯಿಸಿದ್ದು ನಮ್ಮ ಕಣ್ಣು ಮುಂದೆ ಆ ಒಂದು ದಾನ ಮಾಡಿದಂತಹ ಅಥವಾ ಸಮಾಜಕ್ಕೆ ವ್ಯಯಿಸಿದಂತಹ ಖರ್ಚು ವೆಚ್ಚದ ವಿವರ ಇದೆ. ಉದಾಹರಣೆಗಾಗಿ ಅಜೀಮ್ ಪ್ರೇಮ್ಜಿ ವಿಪ್ರೋ ಸಂಸ್ಥೆಯವರು 7,904 ಕೋಟಿ, ಅಂದರೆ ಪ್ರತಿದಿನ ಅಂದಾಜು 22 ಕೋಟಿಗಳಷ್ಟು ಅವರು ಸಮಾಜ ಸೇವೆಗಾಗಿ ಖರ್ಚು ಮಾಡಿದ್ದಾರೆ. ಸಮಾಜಕ್ಕೆ ಋಣವನ್ನು ತೀರಿಸಲಿಕ್ಕೆ ಅವರು ಪ್ರತಿಯಾಗಿ ನೀಡಿದ್ದು. ಶಿವ್ ನಾಡಾರ್ HCL ಕಂಪನಿಯವರು 795 ಕೋಟಿಗಳನ್ನು ಅವರು ಸಾಮಾಜಿಕ ಕೆಲಸಗಳಿಗೆ ವ್ಯಯಿಸಿದ್ದಾರೆ. ಮುಖೇಶ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರಿ ಮುಖ್ಯಸ್ಥರು 458 ಕೋಟಿಗಳನ್ನು, ಕುಮಾರಮಂಗಲಂ ಬಿರ್ಲಾ ಆದಿತ್ಯ ಬಿರ್ಲಾ ಗುಂಪಿನವರು 276 ಕೋಟಿಯನ್ನು ನೀಡಿದರೆ, ಅನಿಲ್ ಅಗರ್ವಾಲ್ ವೇದಾಂತ ಗ್ರೂಪ್ದವರು 215 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ. ಅಜಯ್ ಪಿರಾಮಲ್ ಗ್ರೂಪ್ದವರು 196 ಕೋಟಿಗಳನ್ನು ಸಮಾಜಕ್ಕಾಗಿ ಅವರು ನೀಡಿದ್ದಾರೆ. ನಂದನ್ ನೀಲೇಕನಿ ಇನ್ಫೋಸಿಸ್ ಫೌಂಡರ್ 159 ಕೋಟಿಗಳಷ್ಟು ಖರ್ಚು ಮಾಡಿದರೆ, ಶ್ರೀಚಂದ್ ಹಿಂದೂಜಾ ಗ್ರೂಪ್ದವರು 133 ಕೋಟಿಗಳಷ್ಟು ಖರ್ಚು ಮಾಡಿದ್ದಾರೆ. ಗೌತಮ್ ಅದಾನಿ ಗ್ರೂಪ್ನವರು 88 ಕೋಟಿಗಳನ್ನು ವ್ಯಯಿಸಿದರೆ, ಸುಧೀರ್ ಮೆಹ್ತಾ ಟಾರೆಂಟ್ ಗ್ರೂಪ್ದವರು 82 ಕೋಟಿಗಳನ್ನು ಅವರು ಸಮಾಜಕ್ಕಾಗಿ, ಸಮಾಜ ಕಲ್ಯಾಣಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ಅವರು ಖರ್ಚು ಮಾಡಿದ್ದು. ಇವರನ್ನು ಇದೀಗ ಬಿಡುಗಡೆ ಮಾಡಿದಂತಹ ನಮ್ಮ ದೇಶದ ಉನ್ನತ 10 ಉತ್ತಮ ದಾನಿಗಳ ಯಾದಿಯನ್ನು ನೀಡಲಾಗಿದೆ. ಒಂದು ಸಂತೋಷದ ವಿಷಯ ಏನು ಅಂತಂದರೆ, ವಿಶ್ವದಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೋನರ್ ಯಾರು ಅಂತಂದರೆ ಜೇಮ್ಸ್ ಟಾಟಾ ಅಂಥೇಳಿ ಗುರುತಿಸ್ತಾ ಇದ್ದಾರೆ. ಈ ಕೋವಿಡ್-19 ಈ ಅವಧಿಯಲ್ಲಿ ಟಾಟಾ ಸಮೂಹದವರು 1,510 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೆ, ಅಜೀಮ್ ಪ್ರೇಮ್ಜಿಯವರು 1,125 ಕೋಟಿಗಳಷ್ಟು ಇದಕ್ಕಾಗಿ ಅವರು ಕಾಣಿಕೆಯನ್ನು ನೀಡಿದ್ದಾರೆ. ಹೀಗೆ ಇವರೆಲ್ಲರ ಒಂದು ಈ ಪಾಲನೆ
ಸಾಮಾಜಿಕ ಹೊಣೆಗಾರಿಕೆ ಪಾಲನೆಯನ್ನು ಮಾಡಿದ್ದನ್ನು ನೋಡಿದರೆ ಇಲ್ಲಿ ನಿಜವಾಗಿಯೂ ನಮ್ಮ ಶರಣರು ಏನು ಶತಮಾನಗಳ ಹಿಂದೆ ಏನು ಕರೆ ಕೊಟ್ಟಿದ್ದರಲ್ಲ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಇವರೆಲ್ಲ ಗಳಿಸಿದರು. ಆದರೆ ಅದನ್ನು ಸಮಾಜಕ್ಕಾಗಿ ಕೊಂಚ ಖರ್ಚು ಮಾಡಬೇಕು, ವಹಿಸಬೇಕು, ಸಾಮಾಜಿಕ ಕಳಕಳಿಯನ್ನು, ಸಾಮಾಜಿಕ ಬದ್ಧತೆಯನ್ನು ನಾವು ಪೂರೈಸಬೇಕು ಅನ್ನುವಂಥ ತತ್ವವನ್ನು ಅವರು ಅಳವಡಿಸಿಕೊಂಡದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಹಾಗೆಯೇ ವ್ಯವಹಾರಸ್ಥರಲ್ಲಿ ಯೋಜನಾಬದ್ಧತೆ ಇರಬೇಕು. ವ್ಯವಹಾರಸ್ಥರು ಎಲ್ಲವನ್ನು ವ್ಯವಸ್ಥಿತವಾಗಿ ಯೋಜನಾಬದ್ಧತೆಯಿಂದ ಸಾಮರ್ಥ್ಯವಿದ್ದಾಗಲೇ ಕಾರ್ಯತತ್ಪರರಾದರೆ ಯಶಸ್ವಿಯಾಗಲು ಸಾಧ್ಯವಿದೆ. ಸಮಯ ತಾನಾಗಿ ಪಕ್ವವಾಗುವವರೆಗೆ ಕಾಯುವುದಲ್ಲ. ಇದಕ್ಕೆ ಸಮರ್ಪಕವಾದಂಥ ವಚನ ಅಂತಂದರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಕೂಡಲ ಸಂಗಮನನ್ನು ನಾವು ಯಾವಾಗ ಪೂಜಿಸಬೇಕು, ಅದಕ್ಕೆ ಸರಿಯಾದಂಥ ಕಾಲ ಬರಲಿ, ವಯಸ್ಸಾಗಲಿ, ಆಗೆಲ್ಲ ನಾವು ಪೂಜಿಸಿದರೆ ಸಂಗಮನನ್ನು ಒಲಿಸಿಕೊಳ್ಳುವುದು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಆದರೆ ಇದನ್ನು ನಾವು ನಮ್ಮ ಉದ್ದಿಮೆದಾರರಿಗಾಗಲಿ ವ್ಯವಹಾರಸ್ಥರಿಗಾಗಲಿ ಯಾವಾಗ ಅವರು ತಮ್ಮ ತಮ್ಮ ಒಂದು ಸಂಸ್ಥೆಗಳನ್ನು, ತಮ್ಮ ವ್ಯಾಪಾರ ಸಂಘಗಳನ್ನು, ಉದ್ದಿಮೆಗಳನ್ನು ಪ್ರಾರಂಭಿಸಬೇಕು ಅನ್ನೋದನ್ನು ಅದಕ್ಕೆ ನಾವು ಒಂದು ಅಳವಡಿಸಿದ್ದೇ ಆದರೆ ಇವ್ಯಾವುದು ಆಗುವುದಕ್ಕಿಂತ ಮುಂಚೆ, ಅಂದರೆ ಯಾವಾಗ ಕಾರ್ಯತತ್ಪರರಾದರೆ ನಾವು ಯಶಸ್ವಿ ಉದ್ಯಮಶೀಲರು ಆಗಬಹುದು, ವ್ಯವಹಾರಸ್ಥರಾಗಬಹುದು ಅನ್ನುವಂತಹ ಒಂದು ಕಲ್ಪನೆ ಅಥವಾ ಒಂದು ಮಾರ್ಗದರ್ಶನ ಈ ಒಂದು ವಚನದಲ್ಲಿ ಲಭ್ಯ ಆಗ್ತದೆ. ಇನ್ನೊಂದು, ವ್ಯವಹಾರಸ್ಥರು ವಿಶಾಲ ಮನೋಭಾವವನ್ನು ಹೊಂದಿರಬೇಕು. ಅಸಂಕುಚಿತತೆ, ಅವರಲ್ಲಿ ಸಂಕುಚಿತ ಮನೋಭಾವವಿರಬಾರದು. ವ್ಯವಹಾರಸ್ಥರ ಮನೋಭಾವ, ಹೃದಯ ವೈಶಾಲ್ಯಕ್ಕೆ ಅವರು ಹೆಸರಾಗಿರಬೇಕು. ವ್ಯವಹಾರಸ್ಥರು ಯಶಸ್ವಿ ಆಗಬೇಕಾದರೆ ಏನು ಅವರಲ್ಲಿ ಒಂದು ನೆನಪಿಡಬೇಕಾದಂಥ ಸಂಗತಿ ಅಂದರೆ, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ವ್ಯವಹಾರಸ್ಥರು ಇವನಾರವ ಇವನಾರವ ಎಂದೆನಿಸದಿರಯ್ಯ. ಹೌದು, ನಮ್ಮ ವ್ಯವಹಾರಕ್ಕೆ ಭೇಟಿ ನೀಡುವಂತಹ ಯಾರೇ ಇರಲಿ, ಅವರಲ್ಲಿ ನಾವು ಭೇದ ಭಾವವನ್ನು ಮಾಡುವುದಲ್ಲ. ಇವ ನಮ್ಮವನೆಂದೆನಿಸಯ್ಯ. ಎಲ್ಲರನ್ನ, ಎಲ್ಲ ಜನರನ್ನು, ಎಲ್ಲ ಗ್ರಾಹಕರನ್ನು ಇವರು ನಮ್ಮವರೇ ಎನ್ನುವಂಥ ಭಾವನೆಯಿಂದ ಅವರನ್ನು ಸ್ವಾಗತ ಮಾಡಿದ್ದೇ ಆದರೆ ನಾವು ವ್ಯವಹಾರದಲ್ಲಿ ಯಶಸ್ವಿ ಆಗಬಹುದು. ಹಾಗೆಯೇ ವ್ಯವಹಾರಸ್ಥರಲ್ಲಿ ಯಾವುದೇ ರೀತಿಯಾದಂಥ ಪ್ರತ್ಯೇಕತಾ ಭಾವ ಸಲ್ಲದು. ಈ ಪ್ರತ್ಯೇಕತೆಯನ್ನು ಅವರು ಮಾಡಿದ್ದೇ ಆದರೆ ವ್ಯವಹಾರ ವಿಸ್ತರಣೆ ಸಾಧ್ಯವಾಗಲು ಸಾಧ್ಯವಾಗುವುದೇ ಇಲ್ಲ. ಅದಕ್ಕಾಗಿ ವ್ಯವಹಾರಸ್ಥರು ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ, ಧಾರುಣಿಯು ಎಲ್ಲ ದೈವವಾಗಿನ್ನೂ ಯಾರನ್ನು ಬಿಡಲೋ ಸರ್ವಜ್ಞ. ಹೌದು, ಎಲ್ಲ ಊರಿನವರು ಎಲ್ಲರೂ ನನ್ನ ನೆಂಟರೇ, ಕೇರಿಯಲ್ಲಿ ಓಣಿಯಲ್ಲಿ ಇರುವವರೆಲ್ಲರೂ ನನ್ನ ಬಳಗವೇ ಅನ್ನುವಂಥ ಒಂದು ವಿಶಾಲ ಮನೋಭಾವನೆಯನ್ನು ಹೊಂದಿದ್ದಾದರೆ ವ್ಯವಹಾರಸ್ಥರು ತಾವು ತಮ್ಮ ವ್ಯವಹಾರದಲ್ಲಿ ಯಶಸ್ವಿಯಾಗಲಿಕ್ಕೆ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಹಾಗೆ ಇನ್ನೊಂದು ಅವಶ್ಯಕವಾದಂತಹ ಅಂಶ ಏನು ಅಂತಂದರೆ ಸವಾಲು ಸ್ವೀಕರಿಸುವ ಧೈರ್ಯ. ವ್ಯವಹಾರಸ್ಥರಲ್ಲಿ
ಚಾಲೆಂಜ್ಗಳನ್ನು ಸ್ವೀಕಾರ ಮಾಡುವಂಥದ್ದು, ಅವುಗಳನ್ನು ಧೈರ್ಯದಿಂದ ಎದುರಿಸುವಂತಹ ಒಂದು ಸಾಮರ್ಥ್ಯ ಅವರು ಹೊಂದಿರಬೇಕು. ಅದನ್ನು ಭಾಳ ಸುಂದರವಾಗಿ ಈ ವಚನದಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳಿದ್ದು. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯನ್ನು ಏರ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವು ಹಲ್ಲನವ ಹೊತ್ತುಕೊಂಡು ತೊಳಲುತ್ತಿದ್ದಾರೆ ಗುಹೇಶ್ವರ ಲಿಂಗವನ್ನೆತ್ತಬಲ್ಲರು. ಅಲ್ಲಮ ಪ್ರಭುಗಳು ಹೇಳಿದ್ದು, ಆಧ್ಯಾತ್ಮಿಕವಾಗಿ ಅವರು ಹೇಳಿದ್ದು. ಇದನ್ನು ಸ್ವಲ್ಪ ನಾವು ಮಾರ್ಪಾಡುಗೊಳಿಸಿ ಈ ವ್ಯವಹಾರಕ್ಕೆ ನಾವು ಹೊಂದಿಸಿದ್ದೇ ಆದರೆ ವ್ಯವಹಾರಸ್ಥರು ಕಾಲಪಕ್ವವಾಗಲಿ ಅಥವಾ ತಮಗೆ ಯಾವುದು ಅನುಕೂಲವಾಗುವುದೋ ಅಂಥ ಪರಿಸ್ಥಿತಿಯನ್ನು ಅವರು ಕಾಯುತ್ತಾ ಕುಳಿತರೆ ವ್ಯವಹಾರದಲ್ಲಿ ಯಶಸ್ವಿಯಾಗಲು ಸಾಧ್ಯ ಇಲ್ಲ. ಕೊಟ್ಟ ಕುದುರೆಯ ನೇರಲರಿಯದೆ ಯಾವುದೇ ಒಂದು ಸವಾಲು ಬರಲಿ, ಯಾವುದೇ ಒಂದು ಬದಲಾವಣೆ ಇರಲಿ, ವ್ಯವಹಾರದಲ್ಲಿ ಎಂಥದೇ ಗಾಳಿ ಬರಲಿ, ಎಂಥದೇ ಪರಿಸ್ಥಿತಿ ನಿರ್ಮಾಣವಾಗಲಿ, ತಮ್ಮ ವ್ಯವಹಾರದ ಕಡೆಗೆ ಅವರು ಒಲವನ್ನು ತೋರಿಸಿ ತಮ್ಮ ವ್ಯವಹಾರದ ಮೇಲೆ ಕೇಂದ್ರೀಕೃತವಾಗಿ ಅವರು ಪ್ರಯತ್ನ ಮಾಡಿದ್ದೇ ಆದರೆ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಬಹುತೇಕ ಉದ್ಯಮದಾರರು, ವ್ಯವಹಾರಸ್ಥರು ತಮ್ಮದೇ ಕ್ಷೇತ್ರಗಳನ್ನು ಕಂಡುಕೊಂಡವರು. ಉದಾಹರಣೆಗಾಗಿ ಧೀರುಭಾಯಿ ಅಂಬಾನಿ ಅವರು ಪ್ರಾರಂಭದಲ್ಲಿ ಯಾವುದೋ ಒಂದು ಪೆಟ್ರೋಲ್ ಬಂಕದಲ್ಲಿ ಆಯಿಲ್ ಫಿಲ್ಲರ್ ಆಗಿ ನೌಕರಿ ಮಾಡುತ್ತಿದ್ದರು. ಅಂತಹ ವ್ಯಕ್ತಿ ತಮ್ಮದೇ ಸ್ವತಃ ಉದ್ಯಮಗಳನ್ನು ಪ್ರಾರಂಭ ಮಾಡಿ ಅವರು ಮರಣದ ಸಮಯದಲ್ಲಿ ರಿಲಯನ್ಸ್ ಸಾಮ್ರಾಜ್ಯ ಅನ್ನುವಂಥದ್ದನ್ನು ಕಟ್ಟಿ ತಮ್ಮ ಮಕ್ಕಳಿಗೆ ಅಂದಾಜು 1,00,000 ಕೋಟಿಗಳಷ್ಟು ಸಂಪತ್ತನ್ನು ಅವರು ಬಿಟ್ಟು ಹೋಗಿದ್ದು ಈಗ ಇತಿಹಾಸ. ಕುಟುಂಬದ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಹೋದರೂ ಸಹ ಯಾವುದೇ ರೀತಿಯಾದಂಥ ಬದಲಾವಣೆಗಳು ವ್ಯವಹಾರದಲ್ಲಿ ಯಾವಾಗಲೂ ಪರಿಸ್ಥಿತಿ ಒಂದೇ ತೆರನಾಗಿರುವುದಿಲ್ಲ. ಸವಾಲುಗಳು ಹೇಳ್ತಾ ಇರ್ತವೆ, ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗ್ತದೆ, ಅವುಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಹೊಸದನ್ನು ಕಂಡುಕೊಳ್ಳುವಂಥ ಸಾಮರ್ಥ್ಯವನ್ನು ಈ ವ್ಯವಹಾರಸ್ಥರು ಹೊಂದಿರಬೇಕಾಗ್ತದೆ. ಯಾಕಂದರೆ ಒಂದು ಕಾಲಕ್ಕೆ ನಮಗೆಲ್ಲ ಗೊತ್ತಿರುವಂತೆ ಮಾರುಕಟ್ಟೆಯಲ್ಲಿ ಬಹುತೇಕ ಪಾಲನ್ನು ಹೊಂದಿದಂತಹ ಕೋಡಕ್, ನೋಕಿಯಾ, ಹಿತಾಚಿ, ತೋಶಿಬಾ, ಮೋಟೋರೋಲಾ, ಸೋನಿ, ಪ್ಯಾನ್ ಆ್ಯಮ್, ನಾಯ್ಕ್, ಹೆನ್ರಿ ಸ್ಯಾಂಡೋಸ್ ಮುಂತಾದ ಕಂಪನಿಗಳ ಹೆಸರುಗಳು ಈಗ ಮಾರುಕಟ್ಟೆಯಲ್ಲಿ ಕೇಳಿ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಅವೆಲ್ಲವುಗಳು ಮಾರುಕಟ್ಟೆಯಿಂದ ಹಿಂದೆ ಸರಿಯುವಂಥ ಪ್ರಸಂಗ ಯಾಕೆ ಬಂತು ಅಂತಂದರೆ ಈ ಬದಲಾವಣೆಗಳನ್ನು, ಹೊಸದನ್ನು ಅಳವಡಿಸಿಕೊಳ್ಳುವುದು ಅಥವಾ ಸವಾಲುಗಳನ್ನು ಸ್ವೀಕರಿಸುವಂಥ ಸಾಮರ್ಥ್ಯವನ್ನು ಹೊಂದದೇ ಇರುವುದು ಅವರಲ್ಲಿ ಕೊರತೆಯಾಗಿದ್ದು ಇದಕ್ಕೆ ಕಾರಣ ಅಂಥೇಳಿ ನಾವು ಹೇಳ್ಬೋದು. ಹಾಗೆ ಇನ್ನೊಂದು, ಪ್ರತಿಯೊಬ್ಬ ವ್ಯವಹಾರಸ್ಥರು ತಮ್ಮ ವ್ಯವಹಾರದ ಬಗ್ಗೆ ಆಳವಾದಂತಹ ಜ್ಞಾನವನ್ನು ಹೊಂದಿರಬೇಕು. ಎಲ್ಲ ವ್ಯವಹಾರಸ್ಥರು ಮಾರುಕಟ್ಟೆ ಸಮೀಕ್ಷೆಗಳನ್ನು ಮಾಡ್ತಾರೆ. ತಮ್ಮ ಗ್ರಾಹಕರ ಆಶಯ, ಅಪೇಕ್ಷೆ ಅವುಗಳನ್ನೆಲ್ಲ ಕಂಡುಕೊಂಡು ತಮ್ಮ ಸರಕುಗಳಲ್ಲಿ ಸೂಕ್ತವಾದಂಥ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯವಹಾರಸ್ಥರು ತಿಳಿದುಕೊಳ್ಳಬೇಕಾಗಿದ್ದು ಅಂತಂದರೆ ಜ್ಞಾನದಿಂದಲೇ ಇಹವು. ತಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜ್ಞಾನವನ್ನು ಅವರು ಹೊಂದಿರಬೇಕು. ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಿರೆ ಸಕಲವೂ ತನಗಿದ್ದು ಹಾನಿ ಕನಯ್ಯ. ಬರೀ ಬಂಡವಾಳ ಹೊಂದಿದ್ದರೆ ನಾವು ವ್ಯವಹಾರದಲ್ಲಿ ಯಶಸ್ವಿ ಆಗುತ್ತೇವೆ ಅನ್ನುವಂಥ ಮಾತು ಸುಳ್ಳು. ಲಭ್ಯವಿರುವಂತಹ ಬಂಡವಾಳವನ್ನು
ಲಭ್ಯ ಇರುವಂತಹ ಸಂಪನ್ಮೂಲವನ್ನು ನಾವು ಸರಿಯಾದ ಜ್ಞಾನವನ್ನು ಅಳವಡಿಸಿಕೊಂಡು ನಮ್ಮ ವ್ಯವಹಾರಕ್ಕೆ ಸಮರ್ಪಕವಾದಂಥ ಮಾಹಿತಿಯನ್ನುಗಳ ಸಂಗ್ರಹಣ ಮಾಡಿ ಆ ಬಂಡವಾಳವನ್ನು ನಾವು ಹೇಗೆ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಪರಿಕಲ್ಪನೆ, ಒಂದು ಜ್ಞಾನ ವ್ಯವಹಾರಸ್ಥರಲ್ಲಿ ಇರಬೇಕಾಗ್ತದೆ. ಎಲ್ಲರಿಂದಲೂ ಎಲ್ಲೆಡೆಯಿಂದಲೂ ವ್ಯವಹಾರಸ್ಥರು ಕಲಿಯುವಂಥದ್ದು. ಇಲ್ಲಿ ಯಾವುದೇ ವ್ಯವಹಾರಸ್ಥ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಚನ, ಸರ್ವಜ್ಞನೆಂಬುವನು ಗರ್ವದಿಂದಾದನೆ. ನಮಗೆಲ್ಲ ಗೊತ್ತದೆ, ನಾವು ಬಿಸ್ನೆಸ್ಸನ್ನು, ನಮ್ಮ ವ್ಯವಹಾರವನ್ನು ಹೇಗೆ ನಾವು ನಡೆಸಿಕೊಂಡು ಹೋಗಬೇಕು ಅದೆಲ್ಲ ನಮಗೆ ತಿಳಿದಿದೆ ಅನ್ನುವಂಥ ಗರ್ವದ ಮಾತುಗಳನ್ನು ಆಡಿದರೆ ಅವರಿಗೆ ಮಾರುಕಟ್ಟೆಯಲ್ಲಿ ಅಸ್ತಿತ್ವ ಭಾಳ ಕಾಲ ಲಭ್ಯವಾಗುವುದಿಲ್ಲ. ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ. ಇನ್ನೊಂದು ಇಲ್ಲಿ ಒಂದು ಶತಕ ನನಗೆ ನೆನಪಾಗ್ತಾ ಇದೆ. ಬಲ್ಲವರಿಂದ ಕಲಿತು ವ್ಯವಹಾರಸ್ಥರು ತಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಬಲ್ಲವರಿಂದ ಕಲಿತು, ಶಾಸ್ತ್ರಗಳಿಂದ ಕೇಳುತ್ತಂ, ಮಾಳ್ಪರಿಂದ ಕಂಡು, ಸುಜ್ಞಾನದಿಂದ ನೋಡುತ್ತಂ, ಸಜ್ಜನರ ಸಂಘದಿಂದ ರಿಯಲ್ ಸರ್ವಜ್ಞ ನಮ್ಮಪ್ಪ ನರಂ. ಅಂದರೆ ಎಲ್ಲ ಜ್ಞಾನದ ಒಂದು ಕೇಂದ್ರ ಬಿಂದು ವ್ಯವಹಾರಸ್ಥನಾದರೆ ಮಾತ್ರ ಅವರು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಈ ಯಶಸ್ವಿ ವ್ಯವಹಾರಕ್ಕೆ ಇನ್ನೊಂದು ಅತ್ಯಂತ ಅವಶ್ಯವಾದಂತಹ ಗುಣ ಯಾವುದು ಅಂತಂದರೆ ಪ್ರಾಮಾಣಿಕತೆ, ಶುದ್ಧ, ಸತ್ಯ, ಕಾಯಕವೇ ಕೈಲಾಸ. ತಮ್ಮ ವ್ಯವಹಾರವನ್ನು ಅವರು ಕಾಯಕವೆಂದು ನಿರ್ವಹಿಸಿಕೊಂಡು ಹೋದರೆ, ಇದನ್ನು ಪಾಶ್ಚಿಮಾತ್ಯರು ಆಮೇಲೆ ವರ್ಕ್ ಈಸ್ ವರ್ಷಿಪ್ ಅಂತಂದರು. ಆದರೆ ಇದಕ್ಕಿಂತ ಮೊದಲೇ ನಮ್ಮ ಶರಣರು ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನು ಹೇಳಿ ಕಾಯಕದ ಮಹತ್ವವನ್ನು ನೀಡಿದ್ದಾರೆ. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ಇದಕ್ಕೆ ಲಕ್ಕಮ್ಮ ಹೇಳಿದಂಥ ಈ ಒಂದು ರಚಿಸಿದಂಥ ಈ ವಚನ, ಕಾಯಕ ಅದರಲ್ಲಿ ನಾವು ನಿರತರಾದರೆ, ಕಾಯಕದಲ್ಲಿ ನಾವು ಮನಸ್ಸಿಟ್ಟು ಕೆಲಸವನ್ನು ಮಾಡಿದ್ದಾದರೆ, ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅದಕ್ಕೆ ನಿಷ್ಠಾವಂತರಾಗಿ ಕಾರ್ಯವನ್ನು ಮಾಡಿದ್ದಾದರೆ ವ್ಯವಹಾರದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ. ಹಾಗೆಯೇ ಪ್ರಾಮಾಣಿಕತೆಗೆ ಇನ್ನೊಂದು ಇಲ್ಲಿ ವಚನ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ. ಹಗಲು ಪ್ರಯಾಣ ಮಾಡಿದರೆ ತೆರಿಗೆ ಮೊದಲು ಪ್ರತಿ ಊರಿಂದ ಊರಿಗೆ ಹೋಗಬೇಕಾದರೆ ಜಕಾತಿ, ಆಕ್ಟ್ರಾಯ್ ಅನ್ನೋದು ಇರ್ತಿತ್ತು. ಅದನ್ನು ತಪ್ಪಿಸಲಿಕ್ಕೆ ರಾತ್ರಿಯೆಲ್ಲ ಪ್ರಯಾಣ ಮಾಡೋದು. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಕ್ಕ ಕಂಜಿ. ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಇಳಿಯಿತು, ಅಳಿ ಮನದವನ ಭಕ್ತಿ ಇಂತಾಯಿತು ರಾಮನಾಥ. ಜೇಡರ ದಾಚಿಮೆ ಹೇಳಿತು. ಭಕ್ತಿ, ಅವರು ಭಕ್ತಿಗೆ ಸಂಬಂಧಿಸಿ ಇದನ್ನು ಹೇಳಿದ್ದು. ಆದರೆ ವ್ಯವಹಾರಸ್ಥರು ಸಾಕಷ್ಟು ಈಗ ನಾವು ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಈ ತೆರಿಗೆಯನ್ನು ತಪ್ಪಿಸಿ ಮೋಸತನದಿಂದ ಮಾಡುವಂಥ ಯಾವುದೇ ವ್ಯವಹಾರ ಭಾಳಷ್ಟು ದಿನ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತು. ಇನ್ನು ಕೊನೆಯದಾಗಿ ಆತ್ಮವಿಮರ್ಶೆ ಅಥವಾ ಸ್ವಪರೀಕ್ಷೆ ಅಂತ ಹೇಳ್ತೀವಿ ನಾವು. ವ್ಯವಹಾರಸ್ಥರು ತಮ್ಮ ತಮ್ಮ ವ್ಯವಹಾರಗಳಲ್ಲಿಯ ಲೋಪದೋಷಗಳನ್ನು, ಓರೆಕೋರೆಗಳನ್ನು ತಿದ್ದಿಕೊಳ್ಳಬೇಕು. ಸದಾ ಸುಧಾರಣೆಯ ದಾರಿಯನ್ನು ಸ್ವಪರಾಮರ್ಶೆಯಿಂದ
ಅವರು ಮಾಡಿಕೊಳ್ತಾ ಇದ್ದರೆ ತಮ್ಮ ವ್ಯವಹಾರವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಪ್ರಗತಿಯೆಡೆಗೆ ಸಾಗಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತು. ಇದಕ್ಕೆ ಸಮರ್ಪಕವಾದಂಥ ಒಂದು ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಆ ವ್ಯವಹಾರದಲ್ಲಿ ಹಾಗಿದೆ, ಈ ವ್ಯವಹಾರದಲ್ಲಿ ಈ ಕಂಪ್ನಿಯವರು ಹೀಗೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ನಿಮ್ಮ ವ್ಯವಹಾರದ ಬಗ್ಗೆ ಗಮನ ಹರಿಸಿದರೆ ಸಾಕು. ನಿಮ್ಮ ಸುಧಾರಣೆಗಳನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನೀವು ಅರಿತರೆ ಸಾಕು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಆಧ್ಯಾತ್ಮಿಕ ಒಂದು ಕಲ್ಪನೆಯನ್ನು ಅವರು ನೀಡಿದ್ದಾರೆ. ಆದರೆ ಇದನ್ನು ನಮ್ಮ ವ್ಯವಹಾರ ಕ್ಷೇತ್ರಕ್ಕೆ ನಾವು ಹೊಂದಿಸಿಕೊಂಡಿದ್ದೆ ಆದರೆ ವ್ಯವಹಾರಸ್ಥರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅದನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ವ್ಯವಹಾರದ ಬಗ್ಗೆ, ನಿಮ್ಮಲ್ಲಿ ಏನು ನಡೀತಾ ಇದೆ, ಯಾವ ಕ್ಷೇತ್ರದಲ್ಲಿ ನಾವು ಸುಧಾರಣೆ ಮಾಡಬೇಕಾಗ್ತಿದೆ, ಎಲ್ಲಿ ದೋಷಗಳಿದ್ದಾವೆ, ಅದರ ಬಗ್ಗೆ ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಸುಧಾರಣೆ ಮಾಡಿದರೆ ನಮ್ಮ ವ್ಯವಹಾರಗಳನ್ನು ನಾವು ಉನ್ನತ ಮಟ್ಟಕ್ಕೆ ಒಯ್ಯಬಹುದು ಅನ್ನುವಂತಹ ಒಂದು ತತ್ವ, ಒಂದು ಮಾತು, ನೀತಿ ಈ ಒಂದು ವಚನದಲ್ಲಿ ಇದೆ. ಹೀಗೆ ನಾವು ಶರಣರ ಈ ವಚನಗಳನ್ನು ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ಅವರು ಬೋಧಿಸಿದರೂ ಸಹಿತ ಇವುಗಳನ್ನು ಸ್ವಲ್ಪ ನಾವು ಮಾರ್ಪಾಡು ಮಾಡಿಕೊಂಡು ವ್ಯವಹಾರ ಕ್ಷೇತ್ರಕ್ಕೆ ನಮ್ಮ ವ್ಯವಹಾರಗಳನ್ನು, ನಮ್ಮ ಸಂಸ್ಥೆಗಳನ್ನು ಹೇಗೆ ಸಂಪದ್ಭರಿತವನ್ನಾಗಿ ಮಾಡಬಹುದು, ಹೇಗೆ ಪ್ರಗತಿಯನ್ನು ಸಾಧಿಸಬಹುದು ಅನ್ನೋದನ್ನು ತಿಳಿದುಕೊಂಡು ಹೆಜ್ಜೆಗಳನ್ನಿಟ್ಟರೆ ಬಹಳಷ್ಟು ಸಹಕಾರಿ ಆಗ್ತದೆ. ಈ ವಚನಗಳ ವ್ಯಾಪ್ತಿ ಇನ್ನೂ ಹೆಚ್ಚು ಆಗ್ತದೆ ಅನ್ನುವಂತಹ ಒಂದು ಭಾವನೆ ನನ್ನದು. ಇಂತಹ ಒಂದು ವೇದಿಕೆಯಲ್ಲಿ, ಇದು ಸಾಹಿತ್ಯದ ಒಂದು ವೇದಿಕೆ ಆದರೂ ಸಹಿತ ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕನಾದ ನನಗೆ ಒಂದು ಅವಕಾಶವನ್ನು ನೀಡಿದಂತಹ ಎಲ್ಲರಿಗೂ, ಅದರಲ್ಲಿ ವಿಶೇಷವಾಗಿ ಮಾರ್ಗದರ್ಶನ ಮಾಡಿದಂತಹ ಪ್ರೊಫೆಸರ್ RG ಅಳ್ಗಿ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮತ್ತು ಗೀತಾ ದಾನಶೆಟ್ಟಿಯವರಿಗೆ, ಸಹೋದರಿಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ವಿಚಾರಗಳಿಗೆ ಮುಕ್ತಿ ಆಡುತ್ತೇನೆ. ಎಲ್ಲರಿಗೂ ನಮಸ್ಕಾರ.